ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಸ್ಪೆಷಲ್ ವ್ಲಾಗ್ ನೋಡಿ. ನಮ್ಮ ಸ್ವೀಟಿ ತಂದಾಗ ಇಷ್ಟು ಚಿಕ್ಕ ಮರಿ ಇತ್ತು, 40 ಡೇಸ್ ಮಗು ಇತ್ತು. ನನಗೆ ಈ ಥರ ಬೇಡ ಆಗಿತ್ತು, ಯಾಕಂದರೆ ಅದೊಂಥರ ತುಂಬ ಹೇರ್ ಎಲ್ಲ ಇರುತ್ತೆ ನೋಡಿ ಈ ಥರ. ಸೊ ನಾಯಿ ಮರಿ ತರ್ತೀನಿ ಅಂದಾಗ ಹ್ಞೂ ಅಂತ ಹೇಳಿದೆ. ಬಟ್ ಮನೆಗೆ ತಂದಾಗ ಈ ಥರ ನಾಯಿ ಆಗಿತ್ತು. ಸೊ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಒಂದು 3-4 ಡೇಸ್ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ, ಮುಟ್ಟಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಅದು ನಾನು ಕಾಟ್ ಮೇಲೆ ಕೂತ್ಕೊಂಡಿದ್ದೆ, ಅದು ಕೆಳಗಡೆ ಇತ್ತು ಸ್ವೀಟಿ. ಸೊ ನೋಡಿ ನನಗೆ ಎಷ್ಟು ಜೋರಾಗೆಲ್ಲ ಕೂಗುತ್ತೆ, ಮೇಲೆ ಎತ್ಕೊ ಅಂತ ಹೇಳಿ. ನಾನು ಸುಮ್ಮನೆ ಅದ್ರ ಜೊತೆಲಿ ಮಾತಾಡ್ತಾ ಇದ್ದೆ, ಎತ್ಕೊತಾ ಇರಲಿಲ್ಲ. ಅದಲ್ಲಿ ಕೂತ್ಕೊಂಡು ನನ್ನನ್ನೇ ಬೈತಿತ್ತು. ಅದ್ರ ಇದರಲ್ಲಿ ಎಷ್ಟು ಅಂದರೆ ಏನೇನೋ ಆ ಥರ ಗುರಾಯಿಸ್ತಾ ಇತ್ತು, ಏನೇನೋ ಹೇಳ್ತಿತ್ತೇನೋ ಅದು. ನಾನು ಎತ್ಕೊತಾನೇ ಇರಲಿಲ್ಲ ಅದನ್ನು. ಆದರೆ ಅದು ನನಗೆ, ನಾನೇನಾರು ಹೇಳಿದಿದ್ರೆ ನನಗೆ ಜೋರು ಮಾಡ್ತಾಯಿದ್ಲು ಅವಳು. ಹ್ಞೂ ಹ್ಞೂ ಅನ್ನೋದು ಆ ಥರ ಎಲ್ಲ ಹೇಳ್ತಾ ಇತ್ತದು. ನಾನು ಏನೇ ಹೇಳಿದ್ರೂ ಅದಕ್ಕೆ ಜೋರಾಗಿ ಕೂಗ್ತಾಯಿದ್ಲು. ಏನು ಹೇಳಿದರೂ ಅದಕ್ಕೆ ಉತ್ತರ ಕೊಡ್ತಾಯಿದ್ಲು ಆ ಥರ. ಸುಮಾರು ನಾನು ಒಂದು ವಾರ ಎಲ್ಲ ಅದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಆಮೇಲೆ ಅದು ಅವರು ಸ್ನಾನ ಎಲ್ಲ ಮಾಡಿಸಲ್ಲಲ್ವಾ, ಚಿಕ್ಕ ಮಗು ಅಲ್ಲ ಅದು. ಒಂದು ಸ್ಪ್ರೇ ತೊಗೊಂಡು ಬಂದಿದ್ರು, ಶಾಂಪು ಥರ. ಅದನ್ನು ಹಾಕಿ ಒರೆಸೋದಾಗಿತ್ತು. ಸೊ ಅದನ್ನು ನನಗೆ ಹಾಕೋಕ್ಕೂ ಇಷ್ಟ ಆಗಲಿಲ್ಲ. ಆದರೆ ನಾವು ಬಿಸಿನೀರು ಕಾಸಿ ಅವತ್ತು ಸ್ನಾನ ಮಾಡಿಸ್ಬಿಟ್ಟಿದ್ವಿ, ತುಂಬ ಸ್ಮೆಲ್ ಇದೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಮುಟ್ಟಕ್ಕೆ ಇಷ್ಟ ಆಯಿತು ನೋಡಿ. ಹೀಗಿತ್ತು ಅದು, ಮುದ್ದಾಗಿ. ಅವರು ಅವಾಗ್ಲಿಂದನೇ ಅವ್ರ ಪಪ್ಪನ ಹತ್ರನೇ ಇರ್ತಾಯಿತ್ತು ಅದು. ಎಷ್ಟು ಅವ್ರು ನೋಡಿ, ಅವ್ರ ಪಪ್ಪ ಅವರೇ ಬೇಕಿತ್ತು ಅದಕ್ಕೆ. ಎಷ್ಟೊಂದು ಪ್ರೀತಿ ಮಾಡ್ತಾಯಿತ್ತು ಅವಾಗಲೇ. ಬಂದರಿಂದ ಅದು ನಮ್ಮ ಮನೆಗೆ ಬಂದ ತಕ್ಷಣವೇ ಅವ್ರ ಹತ್ರನೇ ಇತ್ತದು, ಅವ್ರ ಹತ್ರ ಆಟಾಡ್ತಾಯಿತ್ತು. ಸೊ ನಾನು ಕೂಡ ಮನೇಲಿ ಒಬ್ಬಳೇ ಇದ್ದೆ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾಯಿದ್ರಲ್ವ. ಅವಾಗ ಸ್ವೀಟಿ ನನ್ನ ಜೊತೆಲೇ ಇರ್ತಾಯಿತ್ತು. ಆಮೇಲೆ ಸ್ವಲ್ಪ ಸ್ನಾನ ಮಾಡಿಸಾದ್ಮೇಲೆ ಅದು ಸ್ಮೆಲ್ಲೆಲ್ಲ ಹೋಯ್ತಲ್ವ, ಸ್ವಲ್ಪ ಮುಟ್ಟಕ್ಕೆ ಇಷ್ಟ ಆಯಿತು. 1-2 ದಿನ ಆದಮೇಲೆ ಸರಿ ಹೋಯಿತು. ಆಮೇಲೆ ಅಲ್ಲೇ ಪಕ್ಕಕ್ಕೆ ಮಲ್ಸ್ಕೊತಾ ಇದ್ದೆ ನಾನು. ಇಲ್ಲಾಗಿದ್ರೆ ಅಲ್ಲೊಂದು ಪೆಟ್ಟಿ ಇಟ್ಟಿದ್ವಿ, ಆ ಪೆಟ್ಟಿಗೆ ಒಳಗೇ ಅದನ್ನು ಮಲಸ್ತಾ ಇದ್ವಿ. ಆಮೇಲೆ ನಮಗೆ ಒಂಥರ ಆಗ್ತಾಯಿತ್ತಲ್ವ, ಮುದ್ದಾಡಕ್ಕೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲಿಂದ ಅದನ್ನು ಮೇಲೇ ಮಲ್ಕೊಳಕ್ಕೆ ಅದು ಮಲ್ಕೊತಾಯಿತ್ತು. ಆಮೇಲೆ ಪಕ್ಕಕ್ಕೆ ಮಲಗಿದ್ರೆ ಕೂಗ್ತಾ ಇತ್ತಲ್ವ, ನನಗೆ ಭಯ ಆಗ್ಬಿಡ್ತಾಯಿತ್ತು ಎಲ್ಲಾದ್ರೂ ಕಚ್ಚಿಬಿಟ್ರೆ ಅಂದ್ಬಿಟ್ಟು. ಯಾಕಂದರೆ ನಾವು ಈ ಥರ ಎಲ್ಲ ಫಸ್ಟ್ ಎಲ್ಲೂ ಮುಟ್ಟೇ ಇಲ್ಲ ನಾಯಿಗಳನ್ನು. ಇದೇ ಫಸ್ಟು ನಮ್ಮ ಸ್ವೀಟಿ ಬಂದಿರೋದು ನಮ್ಮ ಮನೆಗೆ. ಸ್ವೀಟಿ ಬಂದರಿಂದ ನನಗೂ ಅವಾಗ ಹೆಲ್ತು ಸರಿ ಇರಲಿಲ್ಲಲ್ವ. ಹೆಂಗೋ ಸ್ವೀಟಿ ನನ್ನ ಜೊತೆಗೆ ಆಗಿಬಿಟ್ಲು. ಸೊ ಆಮೇಲೆ ಇದೇ ಥರ ಮುದ್ದಾಡ್ಕೊಂಡು ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೆತ್ಕೊಂಡ್ಳು. ಆದರೆ ನಮ್ಮ ಮನೆಯವರು ಅಂದರೆ ಅವಳಿಗೆ ತುಂಬ ಇಷ್ಟ. ನಮಸ್ತೆ ಮಾಡು ಅಂತ ಹೇಳ್ತಾ ಇದ್ದೆ. ನಾವು ಅವಾಗಲಿಂದ ಅವಳಿಗೆ ಎಲ್ಲ ಹೇಳ್ಕೊಟ್ಟಿದ್ದಿದ್ರೆ ಅವಳು ಕಲ್ತ್ಕೊಂಡು ಬಿಡ್ತಾಯಿದ್ಲು. ಬಟ್ ಇವರು ಮುದ್ದಾಗ ಅವಳಿಗೆ ಏನು ಹೇಳ್ಕೊಟ್ಟೇ ಇಲ್ಲ. ಅವಳು ತಿನ್ನೋಣ ಮಲ್ಗೋಣ ಆ ಥರ ಮಾಡಿಬಿಟ್ಲು. ಸೊ ಅವಳಿಗೆ ಏನು ಕಲಿಸಿಲ್ಲ. ಬಾ ಅಂದ್ರೆ ಬರ್ತಾಳೆ, ಕೂತ್ಕೊಂತಾಳೆ. ಬೇರೆ ನಾಯಿ ಮರಿ ಎಲ್ಲ ಎಷ್ಟು ಚುರುಕಾಗಿರ್ತವೆ, ಇವಳು ಇದ್ದಾಳೆ ಆದರೆ ಅಷ್ಟು ಗೊತ್ತಾಗಲ್ಲ ಅವಳಿಗೆ. ನೋಡಿ ಎಷ್ಟು ಚಿಕ್ಕದಾಗಿತ್ತು, ಆದರೆ ಜೋರಿತ್ತು, ಯಾರೂ ಮುಟ್ಟಕ್ಕಿಲ್ಲ, ಗುಯ್ಯಿ ಅಂತ ಅಂತಿತ್ತು. ನನಗೆ ಈ ಥರ ಹೇರ್ ಇರಬಾರ್ದು, ಆ ಥರ ತೊಗೊಂಡು ಬಾ ಅಂತ ಹೇಳಿದ್ದೆ. ಆದರೆ ಅವನು ತೊಗೊಂಡು ಬಂದುಬಿಟ್ಟಿದ್ದ ಪಾಪ. ಅವರು ಹೆಣ್ಮರಿನೇ ಇತ್ತು, ಅದಕ್ಕೆ ಅವರು ಹೆಣ್ಮರಿನೇ ಕೊಟ್ಟಿದ್ರು ನೋಡಿ. ಆಮೇಲೆ ಒಂದು ಸ್ವಲ್ಪ 2 ಮಂತ್ ಆಯಿತು, ಇಷ್ಟು ದೊಡ್ಡಕ್ಕಾಗಿದ್ದಾಳೆ. ಅಕ್ಷಯ್ ಜೊತೆಲಿ ಆಟ ಆಡ್ತಾ ಇದ್ದಾಳೆ. ಅವಳಿಗೊಂದು ಡ್ರೆಸ್ ತೊಗೊಂಡು ಬಂದಿದ್ರು,
ಸ್ವಲ್ಪ ದೊಡ್ಡಕ್ಕಾಯ್ತು. ಎಷ್ಟು ಚೆನ್ನಾಗಾಯಿತು ಅಂದ್ರೆ ಆಮೇಲೆ ಇವಾಗ ನೋಡಿಯಪ್ಪ ನನಗೆ ಸಾಕಾಗ್ಬಿಡುತ್ತೆ. ನಾನು ಆ ರೂಮಲ್ಲಿ ಕೂತ್ಕೊಂಡು ಇವಳು ಈ ರೂಮಲ್ಲಿ ಕೂತ್ಕೊಂಡು ನಾನು ಬಗ್ಗೆ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಇವಾಗಂತೂ ಮಾತೇ ಕೇಳಲ್ಲ. ನಾನೆಲ್ಲೋ ಬೇರೆಯವಳು, ಅವಳು ನನ್ನನ್ನು ಮುಟ್ಟಿಸ್ಕೊಳಲ್ಲ. ಎಷ್ಟು ದೂರ ಕೂತ್ಕೊಂಡಿದ್ದೀನಿ ಅಂದರೆ ನಾನು ಈ ರೂಮಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮುಂದೆ ಹೋದ್ರೆ ಅವಳು ಮತ್ತೆ ಹಿಂದಿಂದ ಓಡೋಗ್ತಾಳೆ ಆ ಕಡೆ. ಒಂದು ಮೊಟ್ಟೆ ತಿನ್ನಿಸ್ಲಿಕ್ಕೆ ಇಡೀ ರೂಮ್ ಹತ್ರ ಎಲ್ಲ ನಾನು ಹೋಗಿ ತಿನ್ನು ಅಂತ ತಿನ್ನಿಸ್ಬೇಕಾಗತ್ತೆ. ತಿಂತಾಳೆ. ಸ್ವಲ್ಪ ಬೂಸಿ ಹೊಡಿಬೇಕಾಗತ್ತೆ. ಏನೇನೋ ಹೇಳ್ತಾ ಇದ್ದೀನಿ, ಅದನ್ನು ನೀಟಾಗಿ ಕೂತ್ಕೊಂಡು ಕೇಳ್ತಾಳೆ. ನಾನು ಹೇಳಿದ್ನೆಲ್ಲ. ನಗು ಬರುತ್ತೆ ಅವಳಿಗೆ. ನನ್ನ ಏನೇನೋ ತಮಾಷೆ ಮಾಡ್ತಾಯಿದ್ದೆ. ಸೊ ನೋಡಿ, ನಗಾಡಿಕೊಂಡು ಅಲ್ಲಿ ಬಿಟ್ಕೊಂಡಿದ್ದಾಳೆ, ನಗಾಡ್ತಾ ಇದ್ದಾಳೆ ಅವಳು. ನಾನೇನೇನೋ ತಮಾಷೆ ಮಾಡ್ತಾಯಿದ್ದೆ. ಇವಾಗ 2 ವರ್ಷ ಆಯಿತು. ಈ ಸೆಪ್ಟೆಂಬರ್ ಬಂದರೆ 2ನೇ ವರ್ಷ ಸ್ವೀಟಿಗೆ. ಥ್ಯಾಂಕ್ ಯು.